ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಯ ಯತಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಬಾದಾಮಿ ಹಲ್ವಾ ಸಿಂಪಲಾಗಿ ಟ್ರೈ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬಟ್ಲು ಬಾದಾಮಿ ತೊಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆಸಿ, ಅರ್ಜೆಂಟಿಗೆ ಮಾಡೋದಿದ್ರೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದರಿಂದ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಬೇಕು. ಇಲ್ಲಾಂದರೆ ನೀವು ನೈಟ್ ಫುಲ್ಲು ನೆನೆಸಿಟ್ಕೊಂಡು ಬೆಳಗ್ಗೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ 1 ಅವರ್ ಮಾತ್ರ ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸಿಲಿ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಇವಾಗ ಒಂದು ಬೌಲಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಸಾಕು. ಅದೊಂದು 1/4 ಭಾಗ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದು ಕರಗೋ ಅಷ್ಟು ಇದ್ದರೆ ಸಾಕಾಗುತ್ತೆ, ನೀರು ಜಾಸ್ತಿನೂ ಬೇಡ. ಈಗ ಅದನ್ನು ಪಾಕ ಬರೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸ್ಟವ್ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಮಾಡಿ. ಅದು ಸ್ವಲ್ಪ ಕೈಗೆ ಅಂಟು ಬಂದರೆ ಸಾಕು, ಜಾಸ್ತಿ ಪಾಕ ಏನು ಬರೋದು ಬೇಡ. ಕೈಗೆ ಅಂಟಿದ್ರೆ ಸಾಕಾಗುತ್ತೆ. ಜಾಸ್ತಿ ಫಾಸ್ಟಾಗಿ ಇಟ್ಕೊಬೇಡಿ, ಸ್ಲೋ ಅಲ್ಲಿದ್ರೇ ನೀಟಾಗಿ ಬರೋದು. ಮತ್ತು ಸೈಡಲ್ಲಿ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಒಂದು 3-4 ಏಲಕ್ಕಿ ಹಾಕ್ಕೊಂಡು, ಏಲಕ್ಕಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಸೆಂಟ್ರಲ್ಲಿ ಕೈಯಲ್ಲಿ ಆಡಿಸ್ತಾ ಇದ್ದಾರೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಬಂದು ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತೆ ಹೋಗ್ಬಿಡೋದು ಅಷ್ಟೇ ಅವ್ರ ಕೆಲಸ. ಇದನ್ನು ಮಾಡೋದಕ್ಕೆ ಒಂದು 20 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಅದು ಸ್ವಲ್ಪ ಅಂಟು ಪಾಕ ಬಂದಮೇಲೆ ಅದಕ್ಕೆ ರುಬ್ಬಿರೋದನ್ನು ಬಾದಾಮಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡಬಾರ್ದು, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ನನಗೆ ಕೈ ನೋವು ಬಂತು ಅಂತ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ತಿರುಗಿಸಿ ಅಂತ. ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ಇದು ಆಗೋದಕ್ಕೆ. ಚೆನ್ನಾಗಿ ಕೈ ಬಿಡ್ದಂಗೆ ತಳ ಹಿಡಿದಂಗೆ ತಿರುಗಿಸ್ತಾನೆ ಇರಬೇಕು. ಸೆಂಟ್ರಲ್ಲಿ ಸ್ವಲ್ಪ ತುಪ್ಪ ನನಗೆ ಜಾಸ್ತಿ ತುಪ್ಪ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು, ಸೊ ನಾನು 2 ಸ್ಪೂನ್ ಮಾತ್ರ ತುಪ್ಪ ಯೂಸ್ ಮಾಡಿದ್ದೀನಿ, ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಅಷ್ಟೊಂದು ತುಪ್ಪ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರೋದು. ಮತ್ತು ಫಾಸ್ಟ್ ಮಾಡಿಬಿಡ್ತು ಅಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಸೀದೋಗ್ಬಿಟ್ರೆ ಚೆನ್ನಾಗಿ ಬರೋಲ್ಲ ಫ್ಲೇವರು, ಮತ್ತು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಸೊ ಅದರಿಂದ ತಿರುಗಿಸ್ತಾನೇ ಇರಬೇಕು. ಹಾಗೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ. ಇನ್ನೂ ಒಂದು 5 ಮಿನಿಟ್ಸ್ ಆದರೂ